ಜಿಲ್ಲಾ ತಾಲೂಕು ಪಂಚಾಯಿತಿ ಎಲೆಕ್ಷನ್ಗೆ ಇವಿಎಂ ಬೇಡ ಅಂತ ಸರ್ಕಾರ ಹೇಳಿದೆ. ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಗೆ ಶಿಫಾರಸು ಮಾಡಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿರುವುದು. ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಬ್ಯಾಲೆಟ್ ಪೇಪರ್ ಎಲೆಕ್ಷನ್ಗೆ ಶಿಫಾರಸು ಮಾಡಿದೆ. ಇವಿಎಂ ಮತದಾನದ ಮೇಲೆ ಅಪನಂಬಿಕೆ ಕಾರಣಕ್ಕೆ ಸರ್ಕಾರ ಶಿಫಾರಸು ಮಾಡಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಮಾಡಿರುವಂತಹ ಶಿಫಾರಸು. ಬ್ಯಾಲೆಟ್ ಪೇಪರ್ ಶಿಫಾರಸನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕಾನೂನಿನಲ್ಲೇ ಅವಕಾಶ ಇದೆ, ಬಿಜೆಪಿಗೆ ಯಾಕೆ ಆತಂಕ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕಾದಲ್ಲೂ ಬ್ಯಾಲೆಟ್ ಪೇಪರ್ ಇದೆ ಅಂತ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಇವಿಎಂ ಬೇಡ, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿದೆ. ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ಬ್ಯಾಲೆಟ್ ಪೇಪರ್ನಲ್ಲೇ ಆಗಲಿ ಅನ್ನೋದು ಕಾಂಗ್ರೆಸ್ ಹೇಳ್ತಾ ಇರೋದು. ಈ ಬಗ್ಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಿದೆ ರಾಜ್ಯ ಸರ್ಕಾರ. ಇವಿಎಂ ಮತದಾನದ ಮೇಲೆ ಅಪನಂಬಿಕೆ ಕಾರಣಕ್ಕೆ ಸರ್ಕಾರ ಬ್ಯಾಲೆಟ್ ಪೇಪರ್ ಚುನಾವಣೆ ಬಗ್ಗೆ ಶಿಫಾರಸು ಮಾಡಿದೆ. ಸರ್ಕಾರದ ಒಂದು ತೀರ್ಮಾನ. ಬಿಜೆಪಿಗೆ ಯಾಕೆ ಆತಂಕ? ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ, ಕಾನೂನಲ್ಲೇ ಇದೆ. ಅವರೇ ಮಾಡಿದಂಥ ಕಾನೂನಿದೆ, ನಾನು ಕೊಡ್ತೀನಿ ನಿಮ್ಗೆ. ಅವ್ರು ಮಾಡಿದಂಥ ಕಾನೂನು, ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು. ಐದರ್ ಬ್ಯಾಲೆಟ್ ಆರ್ ಇವಿಎಂ ಅಂತ ಇದೆ. ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನಿಮ್ಗೆ ಯಾಕೆ ಗಾಬರಿ? ಯಾಕೆ ನಿಮಗೆ ಅಂದರೆ ನಿಮಗೆಲ್ಲೋ ಕಳ್ಳನ ಮನಸ್ಸು ಉಳ್ಳುಳಿ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದೀರಾ. ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಈಗ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಇದು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಇದನ್ನೀಗ ನಾವು ಸೊಸೈಟಿಗಳಿಗೆ ಮಾಡೋದಿಲ್ವೇ, ಆ ರೀತಿ ಮಾಡಬೇಕು ಅಂತ ಮಾಡಿದ್ವಿ. ಅದು ಸೆಂಟ್ರಲ್ ಎಲೆಕ್ಷನ್. ನೋಡಿ, ಇವಿಎಂನಲ್ಲೇ ಸಾಕಷ್ಟು ಸಂದೇಹಗಳೆಲ್ಲ ಕೂಡ ಇದ್ದಾವೆ. ಇವತ್ತು ಬ್ಯಾಲೆಟ್, ಇವತ್ತು ಅಮೆರಿಕ ಅಂತ ರಾಷ್ಟ್ರ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಈಗೂ ಕೂಡ ಬ್ಯಾಲೆಟ್ ಮೇಲೆ ಹೋಗ್ತಾರೆ. ಸೊ ಬ್ಯಾಲೆಟ್ ಆದರೆ ಇವತ್ತು ಸಹ ಈ ಇವಿಎಮ್ದು ಏನು ಗೊಂದಲ ಇದೆ, ಸಂದೇಹ ಇದ್ದಾವೆ, ಅದರಿಂದ ನಾವು ಹೊರಗುಳ್ಲಿಕ್ಕೆ ಸಾಧ್ಯ ಆಗ್ತದೆ. ತಂದಿದ್ರು ಕೂಡ UPA ಗೌರ್ಮೆಂಟ್ ಅದನ್ನು ಮಿಸ್ಯೂಸ್ ಮಾಡ್ತಾ ಇರೋದು ಬೇರೆಯವ್ರದಾರೆ. ತಂದಿರೋರು ನಾವಿರ್ಬೋದು, ನಾವು ತಂದಿದ್ದು ಒಳ್ಳೆಯ ಉದ್ದೇಶಕ್ಕೆ ತಂದಿದ್ದೀವಿ. ಆದರೆ ಅದನ್ನು ಈಗ ಈ ಆಧುನಿಕ ಇದರಲ್ಲಿ ಇನ್ನು ಮುಂದೆ ಇನ್ನೂ ಕಷ್ಟ ಬರ್ತವೆ. ಎ ಐ ಬಂದಮೇಲೆ ಎಲ್ಲ ಕ್ವಾಂಟಮ್ ಕಾಂಪ್ಯೂಟಿಂಗ್ ಅಲ್ಲ. ಏನಾಗಿದೆ, ಕಾಂಗ್ರೆಸ್ಸಿನ ಸ್ಥಿತಿ ನೋಡಿದರೆ ಭಾಳ ಶೋಚನೀಯ ಸ್ಥಿತಿ ಒಳಗದ. ಏನಾಗಿದೆ, ಅವರು ಜನರ ಒಂದು ವಿಶ್ವಾಸ ಕಳ್ಕೊಂಡು ಎಲ್ಲ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ. ಅವ್ರ ನಾಯಕತ್ವ ಇಲ್ಲ. ಬೇಸಿಕ್ ಆಗಿ ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ. ಈಗ ರಾಹುಲ್ ಗಾಂಧಿ ಅವ್ರನ್ನ ಇಟ್ಕೊಂಡು ಹೋಗಿ ಕಾಂಗ್ರೆಸ್ ಉದ್ಧಾರ ಆಗೋದು ಅಂತ ಗುರ್ತಿದ್ರು, ಅದೇ ಗಾಂಧಿ ಫ್ಯಾಮಿಲಿ ಮೇಲೆ ಇವತ್ತು ಡಿಪೆಂಡ್ ಆಗಿ ಅದೇ ನಡೀತಾ ಇದೆ ಅವ್ರಿಗೆ. ಹೀಗಾಗಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಪ್ರತಿ ಹಂತದಲ್ಲಿ ಸೋಲ್ತಾ ಇದ್ದಾರೆ. ಅದಕ್ಕೊಂದು ಕಾರಣ ಹುಡುಕ್ತಾ ಇದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಕಾರಣ ಅಲ್ಲ, ಅದಕ್ಕೆ ಇಲೆಕ್ಟ್ರಾನಿಕ್ ಇದಕ್ಕೆ ಕಾರಣ ಅನ್ನುವಂಥದ್ದು, ಕಂಪ್ಯೂಟರ್ ಮುಖಾಂತರ ಏನು ವೋಟಿಂಗ್ ಇದೆಯಲ್ಲ, ಇವಿಸು ಇದೇ ಕಾರಣ ಅನ್ನುವಂಥ ರೀತಿಯಲ್ಲಿ ಅವ್ರು ಬಿಂಬನೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಇಲ್ಲ, ರಾಹುಲ್ ಗಾಂಧಿ ಆರೋಪ ಮಾಡಿದ್ರು ಅಂತ ಹೇಳಿಲ್ಲ. ನಾವು ಮುಂಚೆಯಿಂದ ಮಷಿನ್ ಮೇಲೆ 11 ವರ್ಷ ಆಯ್ತು ರೀ ಇದು ಆರೋಪ ಕೇಳ್ತಾನೆ ಇದೆ. ಇವತ್ತು ಹೊಸದಲ್ಲ, ಸಾಕಷ್ಟು ಅದ್ರ ಬಗ್ಗೆ ಟೆಕ್ನಿಕಲ್ ಡಿಸ್ಕಷನ್ ಆಗಿದ್ರೆ ಕಾರ್ಯಾಗಾರ ಮೂಲಕ ಅದನ್ನು ಪ್ರೂವ್ ಮಾಡುವಂಥ ಪ್ರಯತ್ನ ಆಗಿದೆ, ಸುಮಾರಾಗಿದೆ. ಮುಂಚೆ ಯಾವುದೇ ವಿರೋಧ ಪಕ್ಷದವರು ಅದನ್ನು ಒಪ್ತಾ ಇಲ್ಲಲ್ಲ. 11 ವರ್ಷ ಏನು 3 ಚುನಾವಣೆ ಆಗಿದೆ, 3 ಚುನಾವಣೆ ಬಗ್ಗೆ ಭಾಳಷ್ಟು ತಕರಾರು ಇದೆ. ಅದಕ್ಕೆ ಒಂದು ಸಲ ಪ್ರಯೋಗವಾಗಿ ಮಾಡ್ತಿದ್ದಾರೆ, ನೋಡೋಣ. ಅವ್ರ ಕೈ ಕೆಳಲ್ಲಿ ಇವ್ರು ಕೆಲಸ ಮಾಡ್ತಾರಲ್ಲ, ಇವರು ಅವ್ರ ಕೈ ಕೆಳಗೆ ಮಾಡ್ತಾರೆ. ಕೆಲವರು ನಮ್ಮ ಅಂಡ್ರನಾಗ ಮಾಡ್ತಾರೆ. ಇದು ಸ್ಥಳೀಯ ಸಂಸ್ಥೆ ಇದ್ರೆ ನಮ್ಮ ಅಂಡ್ರ್ ಮಾಡ್ತಾರೆ. MLA MP ಬಂದರೆ ಅದೇ ಸಂಸ್ಥೆ ನೇರವಾಗಿ ಅವ್ರ ಅಂಡ್ರ್ ಮಾಡ್ತಾರೆ. ಒಂದೇ ಅವರು ಯಾರೇ ಅದನ್ನು ಬಳಸಿಕೊಳ್ಳುವಂಥ ರೀತಿ ಬೇರೆ ಬೇರೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.